ಮತ್ತೆ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಉಳ್ಳಾಲದ ಮೊಗವೀರ ಪಟ್ಟಣದಲ್ಲಿ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ರಾಜಗೋಪುರ ಸುತ್ತುಪೌಳಿ ಶ್ರೀ ಗುಳಿಗದ್ವಾರ ಮತ್ತು ಸಮುದಾಯ ಭವನದ ಜೀರ್ಣೋದ್ಧಾರದ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಭಾನುವಾರ ನಿಧಿ ಸಂಚಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾನುವಾರ ಉಳ್ಳಾಲದ ಮೊಗವೀರ ಪಟ್ಟಣದಲ್ಲಿ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ರಾಜಗೋಪುರ ಸುತ್ತುಪೌಳಿ ಶ್ರೀ ಗುಳಿಗದ್ವಾರ ಮತ್ತು ಸಮುದಾಯ ಭವನದ ಜೀರ್ಣೋದ್ಧಾರದ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ನಿಧಿ ಸಂಚಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಉದ್ಯಮಿ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರು ಹಾಗೂ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟಿನ ಡಾಕ್ಟರ್ ಜಿ ಶಂಕರ್ ಅವರು ಅಧ್ಯಕ್ಷತೆ ವಹಿಸಿದರು. ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹಾಗೂ ಆಡಳಿತ ಮುಕ್ತೇಶ್ವರು ಆಗಿರುವ ರಾಘವೇಂದ್ರ ಶಾಸ್ತ್ರಿ ನಿಧಿ ಸಂಚಯನ ಕಾರ್ಯಕ್ಕೆ ಚಾಲನೆ ನೀಡಿದರು. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉದ್ಯಮಿ ಹಾಗೂ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟಿನ ಡಾಕ್ಟರ್ ಜಿ ಶಂಕರ್ ಅವರು ದೇವಸ್ಥಾನದ ಅಭಿವೃದ್ಧಿಯಿಂದ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ಕೆ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಲು ನಾನು ಬಯಸಿದ್ದೇನೆ. ಸಮಾಜದಲ್ಲಿರುವ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿಯಾಗುತ್ತಿರುವುದು ಶ್ಲಾಘನೀಯ. ಇದಕ್ಕೆ ಸಮಾಜದ ಎಲ್ಲ ಬಾಂಧವರು ಹುಮ್ಮಸ್ಸಿನಿಂದ ಕಾರ್ಯ ನಡೆಸಬೇಕು ಎಂದ ಅವರು ಉಳ್ಳಾಲದಿಂದ ಬೈಂದೂರಿನವರೆಗೆ ಇರುವ ಎಲ್ಲ ಮೊಗವೀರರನ್ನು ಒಂದೇ ಸೂರಿನಡಿ ಒಟ್ಟುಗೂಡಿಸುವ ಮಹತ್ವಾಕಾಂಕ್ಷೆಯನ್ನು ವ್ಯಕ್ತಪಡಿಸಿದರು. ಮೊಗವೀರ ಪಟ್ಟಣದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದ ಬಳಿಕ ಶಿಕ್ಷಣ ಟ್ರಸ್ಟ್ ಸ್ಥಾಪಿಸಬೇಕು. ಇದರಲ್ಲಿ 1 ಕೋಟಿ ರೂಪಾಯಿಯಷ್ಟು ಮೂಲಧನ ಸಂಗ್ರಹಿಸಿ ಸಮಾಜದ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಮತ್ತು ಸಮಾಜ ಬಾಂಧವರ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳಿಗೆ ವಿನಿಯೋಗಿಸುವಂತಾಗಬೇಕು. ಈ ಟ್ರಸ್ಟ್ಗೆ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿಯ ಸಹಾಯಧನವನ್ನು ನೀಡುವುದಾಗಿ ಘೋಷಿಸಿದರು. ಒಂದು ಪುರಾತನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದು ಅತಿ ಶ್ರೇಷ್ಠ. ಯಾಕೆಂತ ಹೇಳಿದ್ರೆ ಹೊಸ ದೇವಸ್ಥಾನ ಮಾಡುವುದಕ್ಕಿಂತ ಒಂದು ದೇವಸ್ಥಾನ ಮಾಡುವುದು. ಯಾಕಂತ ಹೇಳಿದ್ರೆ ಅಲ್ಲಿ ದೇವರ ಸಾನ್ನಿಧ್ಯ ಇದೆ. ಎಷ್ಟೋ ವರ್ಷ ಜನರ ಆರಾಧನೆಯಿಂದಾಗಿ ಆ ಜಾಗದಲ್ಲಿ ಆ ಶಕ್ತಿ ಇದೆ. ಅದರ ಫಲ ನಮಗೆ ಬೇಗ ಸಿಗ್ತದೆ. ಒಂದು ಮೂರ್ತಿಯನ್ನು ತಂದಿಟ್ಟ ಕೂಡಲೇ ದೇವರು ಆಗುವುದಿಲ್ಲ. ಭಕ್ತ ಜನಗಳು ಬಂದು ಅದನ್ನು ಆರಾಧಿಸಿದಾಗ ಅದರಲ್ಲಿ ಶಕ್ತಿ, ಅದರ ಫಲ ನಮಗೆ ಸಿಗ್ತದೆ. ಮುಖ್ಯ ಅತಿಥಿಗಳಾಗಿ ಕೆನರಾ ಜ್ಯುವೆಲ್ಲರ್ಸ್ನ ಪಾಲುದಾರ ಧನಂಜಯ್ ಪಾಲ್ಕೆ, ಯೋಜಕ ಮೆರೈನ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ನಿರ್ದೇಶಕಿ ಭಾರತಿ ಜಗದೀಶ್ ಬೋಳೂರು, ಮೊಗವೀರ ಮಹಾಜನ ಸಂಘ ಉಚ್ಚಿಲದ ಅಧ್ಯಕ್ಷ ಕೇಶವ ಕುಂದರ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಮಹಾಮಂಡಲದ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ನಿತಿನ್ ಕುಮಾರ್, ಉದ್ಯಮಿಗಳಾದ ಸುಂದರ್ ಮಲ್ಪೆ, ಉಮೇಶ್ ಕರ್ಕೇರ, ಶಿವಾಜಿ ಮೆಂಡನ್, ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಸದಾನಂದ ಬಂಗೇರ, ಜೀರ್ಣೋದ್ಧಾರ ಸಮಿತಿಯ ಸಂಚಾಲಕ ಬಾಬು ಬಂಗೇರ, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ವಿಠಲ ಸುವರ್ಣ ಗುರಿಕಾರ, ಪ್ರಧಾನ ಅರ್ಚಕರಾದ ಸುಭಾಷ್ ಪೂಜಾರಿ, ಶ್ರೀ ಗುಳಿಗ ಪಾತ್ರಿ ಹರಿಶ್ಚಂದ್ರ ಬಂಗೇರ ಉಪಸ್ಥಿತರಿದ್ದರು.